ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಮಕ್ಕಳೇ, ಈ ದಿನ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ಕಾಪಾಡಲಿ. ಅನೇಕ ಬಾರಿ ಅನೇಕರು ಪ್ರಾರ್ಥನಾ ಜೀವಿತದಲ್ಲಿ ತೊಡಗಿಕೊಳ್ಳುತ್ತಾರೆ. ಏಕೆಂದರೆ ಪ್ರಾರ್ಥನಾ ಜೀವಿತದಲ್ಲಿ ತೊಡಗಿಕೊಂಡಾಗ ಅನೇಕರು ಪವಿತ್ರಾತ್ಮರ ಶಕ್ತಿಯಿಂದ ಅನೇಕ ಪ್ರಾರ್ಥನೆಗಳು ಮಾಡುತ್ತಾರೆ. ಆದರೆ ಅನೇಕರು ಆಧ್ಯಾತ್ಮಿಕವಾಗಿ ಬೆಳೆಯುವಾಗ ಅಂಧಕಾರ ಶಕ್ತಿಗಳು ನಮ್ಮನ್ನು ಬಾಧಿಸುತ್ತವೆ. ಅದಕ್ಕೆ ನಾವು ಎಂದಿಗೂ ಭಯಪಡಬಾರದು. ಯಾಕೆಂದರೆ ಈ ದಿನ ನಾನೊಂದು ವಾಕ್ಯವನ್ನು ಓದುವಾಗ ನನಗೆ ಒಂದು ಒಳ್ಳೆಯ ಒಂದು ಅನುಭವ, ಒಂದು ದೇವರು ಒಳ್ಳೆಯ ಒಂದು ದರ್ಶನದ ಮುಖಾಂತರ ಒಂದು ವಾಕ್ಯವನ್ನು ಕೊಟ್ಟಾಗ ನಮಗೆ ಅದು ಅರಿವಾಗುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ಈ ವಾಕ್ಯವನ್ನು ಓದುವಾಗ ನನಗೆ ತುಂಬ ಒಂದು ಸಂತೋಷ ಮತ್ತು ಅದರ ಅನುಭವ ಆಗಿದೆ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಪರಮಗೀತೆ 2ನೇ ಅಧ್ಯಾಯ 15ನೇ ವಚನವಾಗಿದೆ. ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಮರಿಗಳನ್ನು ಹಿಡಿದು ತನ್ನಿ, ಹೂಗಳು ಅರಳಿವೆ ನಮ್ಮ ತೋಟಗಳಲ್ಲಿ ಎಂಬುದಾಗಿ. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಅರಿವು ಮೂಡಿಸುತ್ತದೆ. ನಾವು ಪ್ರಾರ್ಥನಾ ಜೀವಿತದಲ್ಲಿ ಮುಂದುವರಿಯುವಾಗ, ಪ್ರತಿದಿನವೂ ನಮ್ಮ ಜೀವಿತ ಪ್ರಾರ್ಥನೆಯಲ್ಲಿ ಮುಂದುವರಿಸಿಕೊಂಡು ಹೋಗುವಾಗ ನರಿಗಳು ತೋಳಗಳು ಬಂದು ನಮ್ಮನ್ನು ಹಾಳು ಮಾಡುತ್ತವೆ ಎಂಬುದಾಗಿ ಈ ವಾಕ್ಯ ಸ್ಪಷ್ಟವಾಗಿ ಮನಮುಟ್ಟುವಂತೆ ನಮಗೆ ಹೇಳಿದೆ. ಏಕೆಂದರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಬರುವಾಗ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಎತ್ತುತ್ತಿರುತ್ತಾರೆ. ಆಗ ಅನೇಕ ನರಿಗಳು ತೋಳಗಳು, ನರಿಯ ಮರಿಗಳು, ಅನೇಕ ಸೈತಾನ್ ಅಂಧಕಾರ ಶಕ್ತಿಗಳು ನಮ್ಮನ್ನು ಬಾಧಿಸಲು ಆರಂಭಿಸುತ್ತವೆ. ನಾವು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದಾಗಿದೆ ಈ ವಾಕ್ಯ ನಮಗೆ ತಿಳಿಸುವುದು. ಈ ವಾಕ್ಯ ಬಹು ಮುಖ್ಯವಾಗಿದೆ. ಈ ವಾಕ್ಯ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮನ್ನು ಬಲಗೊಳಿಸಲು ಎಂಬುದಾಗಿ ಈ ದಿನ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರೂ ಈ ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಬೇಡಿಕೊಂಡು ಪ್ರಾರ್ಥಿಸುತ್ತೇನೆ. ಆಮೇನ್.